ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ. ಇದು ಸವಾಲುಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸು ಕಂಡ ವ್ಯಕ್ತಿ ಹಾಗೂ ವಿಚಾರಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಯಶಸ್ಸಿನ ಚರಿತ್ರೆ. ನಾನು ಕುಮಾರ್ ವಿಟ್ಲ. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತ ದೇಶ ಕಂಡ ಧೀಮಂತ ರಾಜಕಾರಣಿ, ಬಿಜೆಪಿಯ ಭೀಷ್ಮ, ಭಾರತ ರತ್ನ LK ಅಡ್ವಾಣಿ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ನೋಡೋಣ. LK ಅಡ್ವಾಣಿ ಬಿಜೆಪಿಯನ್ನು ಕಟ್ಟಲು ದಶಕಗಳ ಕಾಲ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದೇಶದ ಮೂಲೆ ಮೂಲೆಗೂ ಓಡಾಡಿದ ಧೀಮಂತ ನಾಯಕ. ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ರಥಯಾತ್ರೆಯ ಮೂಲಕ ಮುನ್ನುಡಿ ಬರೆದು ಸಾಲು ಸಾಲು ಹೋರಾಟ, ಪ್ರತಿಭಟನೆ, ಯಾತ್ರೆಗಳಿಗೆ ಕಾರಣವಾಗಿ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರ ಒಗ್ಗಟ್ಟಿಗೆ ಸಾಕ್ಷಿಯಾಗಿ ನಿಂತ ಬಿಜೆಪಿಯ ಪ್ರಬಲ ನಾಯಕ. ಈ ಅಡ್ವಾಣಿಯ ಮೊದಲ ಹೆಜ್ಜೆಗಳು ಎಲ್ಲಿಂದ ಪ್ರಾರಂಭವಾಗಿತ್ತು ಗೊತ್ತಾ? ನೋಡಿ. ಲಾಲ್ ಕೃಷ್ಣ ಅಡ್ವಾಣಿ, LK ಅಡ್ವಾಣಿಯವರ ಪೂರ್ಣ ಹೆಸರು. ನವೆಂಬರ್ 8, 1927ರಲ್ಲಿ ಪಾಕಿಸ್ತಾನದ ವಾಣಿಜ್ಯ ನಗರಿ ಕರಾಚಿಯಲ್ಲಿ ಜನಿಸಿದರು. ಅಡ್ವಾಣಿಯ ತಂದೆ ಶ್ರೀ ಕಿಶಿಮ್ ಚಂದ್ ಅಡ್ವಾಣಿ ಹಾಗೂ ತಾಯಿ ಜ್ಞಾನಿದೇವಿ. ಇವರಿಗೆ ಶೀಲಾ ಎಂಬ ಸಹೋದರಿಯೂ ಇದ್ದಾರೆ. ಕರಾಚಿಯ ಸೈಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ನಲ್ಲಿ ಇವರು ಓದಿದರು. ಬಳಿಕ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಹೈದರಾಬಾದಿನಲ್ಲಿ DG ನ್ಯಾಷನಲ್ ಕಾಲೇಜಿಗೆ ಹೋಗುತ್ತಾರೆ. ಬಳಿಕ ಭಾರತ ಸ್ವಾತಂತ್ರ್ಯಗೊಂಡಾಗ ಅವರ ಕುಟುಂಬ ಭಾರತಕ್ಕೆ ಬಂದಿತು. ಅವರು ಕುಟುಂಬ ಸಮೇತ ಭಾರತದ ಬಾಂಬೆಗೆ ಬಂದು ನೆಲೆಸಿದರು. ಬಾಂಬೆ ಯೂನಿವರ್ಸಿಟಿಯಿಂದ ಕಾನೂನು ಪದವಿಯನ್ನ ಪಡೆದರು. उन्होंने बड़ी बड़ी कविताएं बनाई हैं, गीत बनाए हैं. वहां पर जानवरों में भालू, नेताओं में लालू, ಸಬ್ಜಿ ಮೇ ಆಲೂ. ಲಾಲ್ ಕೃಷ್ಣ ಅಡ್ವಾಣಿ ಅವರು ಪಾಕಿಸ್ತಾನದಲ್ಲಿ ಇರುವಾಗ ತಮ್ಮ 14ನೇ ವಯಸ್ಸಿನಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರುತ್ತಾರೆ. ಆವಾಗಲೇ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಲು ಪ್ರಾರಂಭ ಮಾಡಿದರು. ಅವರು 1936ರಿಂದ 1942ರವರೆಗೆ 6 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿದರು. 1947ರಲ್ಲಿ ಕರಾಚಿ RSS ಘಟಕದ ಕಾರ್ಯದರ್ಶಿಯಾಗಿ ನೇಮಕವಾದರು. ಸ್ವಾತಂತ್ರ್ಯ ಬಂದ ನಂತರ 1951ರಲ್ಲಿ ಅವರು ಭಾರತೀಯ ಜನಸಂಘದ ಸದಸ್ಯರಾದರು. ಭಾರತೀಯ ಜನಸಂಘವನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ಥಾಪನೆ ಮಾಡಿದ್ದರು. 1966ರಿಂದ 1967ರವರೆಗೆ LK ಅಡ್ವಾಣಿ ಭಾರತೀಯ ಜನಸಂಘದ ನಾಯಕರಾಗಿದ್ದರು. बहुत भावनात्मक लोग होते हैं, तो उनके लिए कोई उनकी आलोचना करे तो उनकी आंखों में आंसू आ जाते हैं, कोई उनकी प्रशंसा करे तो उनकी आंखों में आंसू आ जाते हैं. 1970ರಿಂದ 1976ರವರೆಗೆ LK ಅಡ್ವಾಣಿ ದೆಹಲಿಯಿಂದ ರಾಜ್ಯಸಭೆಯ ಸದಸ್ಯರಾಗಿದ್ದರು. 1973ರಲ್ಲಿ LK ಅಡ್ವಾಣಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಂತರ ಅವರು 1976ರಿಂದ 1982ರ ಅವಧಿಗೆ ಗುಜರಾತ್ನಿಂದ ರಾಜ್ಯಸಭೆಯ ಸದಸ್ಯರಾದರು. 1977ರಲ್ಲಿ LK ಅಡ್ವಾಣಿ ರಾಜಕೀಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಜನತಾ ಪಕ್ಷಕ್ಕೆ ಸೇರಿದರು. ಜನವರಿ 1980ರಿಂದ ಏಪ್ರಿಲ್ 1980ರವರೆಗೆ LK ಅಡ್ವಾಣಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. LK ಅಡ್ವಾಣಿಯವರು 1980ರಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಮತ್ತು 1986ರವರೆಗೆ ಆ ಸ್ಥಾನದಲ್ಲಿದ್ದರು. मैं निवेदन करता हूं इस क्षेत्र के नौजवानों से, इसके आगे कोई आत्महत्या नहीं होनी चाहिए. संकल्प कर लो कि हम सरकार को मजबूर करेंगे. ಇನ್ನು 1982ರಲ್ಲಿ LK ಅಡ್ವಾಣಿ ಅವರು 3ನೇ ಅವಧಿಗೆ ರಾಜ್ಯಸಭೆಗೆ ಮರು ಆಯ್ಕೆಯಾದರು. 1986ರಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದರು ಮತ್ತು 1991ರವರೆಗೆ ಅದೇ ಹುದ್ದೆಯಲ್ಲಿದ್ದರು. 1988ರಲ್ಲಿ ಅವರು 4ನೇ ಅವಧಿಗೆ ರಾಜ್ಯಸಭೆಯ ಸದಸ್ಯರಾಗಿ ಮರು ಆಯ್ಕೆಯಾದರು. 1989ರಲ್ಲಿ LK ಅಡ್ವಾಣಿ 9ನೇ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದರು. 1989ರಿಂದ 1991ರವರೆಗೆ LK ಅಡ್ವಾಣಿ ಲೋಕಸಭೆಯಲ್ಲಿ ಬಿಜೆಪಿಯ ಸಂಸದೀಯ ಪಕ್ಷದ ನಾಯಕರಾಗಿದ್ದರು. 1990ರಿಂದ 1991ರವರೆಗೆ LK ಅಡ್ವಾಣಿ ಅವರು ನೇಮಕಾತಿ ಮತ್ತು ಷರತ್ತುಗಳ ನಿಯಮಗಳು,
1955 ಪ್ರಕಾರ ಲೋಕಸಭೆಯ ಸೆಕ್ರೆಟರಿಯೇಟ್ ಸಮಿತಿಯಲ್ಲಿ ಪರಿಶೀಲನೆಯ ಅಧ್ಯಕ್ಷರಾಗಿದ್ದರು. ಭಾರತದಲ್ಲಿ ರಾಜಕೀಯ ರಂಗ ಪ್ರವೇಶವನ್ನು ಮಾಡಿ ವಿಭಜಿತರಾಗಿದ್ದ ಹಿಂದೂಗಳನ್ನು ಮತ್ತೆ ಹಿಂದೂ ಸಂಘಟನೆಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಬಲ ತುಂಬುವ ಕೆಲಸವನ್ನು ಮಾಡುವಲ್ಲಿ ಅಡ್ವಾಣಿ ಯಶಸ್ವಿಯಾದರು. ಹಿಂದೂ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನು ಸಾಧಿಸಿದ ಅಡ್ವಾಣಿ ರಾಜಕೀಯದಲ್ಲಿ ಹಿಂದೂ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆಯನ್ನು ಸಮರ್ಪಕವಾಗಿ ಬಳಸಿಕೊಂಡರು. ಅಡ್ವಾಣಿ ಬಗೆಗೆ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಅದಕ್ಕೂ ಮುನ್ನ ಪುಟ್ಟ ವಿರಾಮ. ತುಳು ಮತ್ತು ಕನ್ನಡ ಭಾಷೆಯಲ್ಲಿ ನಿಖರ ಸುದ್ದಿ, ತಾಯಂದಿರ ಬದುಕ ಕಥೆ, ಚುನಾವಣೆ ಫೋಕಸ್, ದೇಹ ಸದೃಢತೆಗೊಂದು ಯೋಗ, ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ, ಯಶಸ್ವಿ ಚರಿತ್ರೆಗಳ ಅನಾವರಣ, ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್, ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ, ತುಳು ನಾಟಕ, ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ, ಲೈವ್ ಈವೆಂಟ್ಸ್, ಹೆಲ್ದಿ ಕರ್ನಾಟಕ, ಹೀಗೆ ಪತ್ರಿಕೋದ್ಯಮದ ಎಲ್ಲಾ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ. ವಿರಾಮದ ಬಳಿಕ ಮತ್ತೆ ಯಶಸ್ಸಿನ ಚರಿತ್ರೆಗೆ ಸ್ವಾಗತ. ನಿರಂತರ ರಾಜಕೀಯ ಜೀವನದ ಅನುಭವದ ಜೊತೆ ಭಾರತದ ರಾಜಕೀಯ ರಂಗ ಕಂಡ ಅಜಾತ ಶತ್ರು ಬಿಜೆಪಿಯ ಧುರೀಣ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಸೇರಿ ಬಿಜೆಪಿ ಪಕ್ಷವನ್ನು ಶೂನ್ಯದಿಂದ ಇಂದಿನ ಪ್ರಬಲತೆಯವರೆಗೆ ಕಟ್ಟಿ ಬೆಳೆಸಿದ ಕೀರ್ತಿ ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರದ್ದು. ಅಡ್ವಾಣಿ ಬಿಜೆಪಿಯನ್ನು ನೆಲೆಗೊಳಿಸಲು ದೇಶಾದ್ಯಂತ ಓಡಾಟ ನಡೆಸುತ್ತಲೇ ರಾಜಕೀಯ ರಂಗದಲ್ಲಿ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿದ್ದರು. 1991ರಲ್ಲಿ ಎಲ್.ಕೆ. ಅಡ್ವಾಣಿ ಅವರು 2ನೇ ಅವಧಿಗೆ 10ನೇ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದರು. 1991ರಿಂದ 1993ರವರೆಗೆ ಎಲ್.ಕೆ. ಅಡ್ವಾಣಿ ವಿರೋಧ ಪಕ್ಷದ ನಾಯಕರಾಗಿದ್ದರು. 1993ರಿಂದ 1998ರವರೆಗೆ ಎಲ್.ಕೆ. ಅಡ್ವಾಣಿ ಮತ್ತೆ ಬಿಜೆಪಿಯ ಅಧ್ಯಕ್ಷರಾದರು. 1998ರಲ್ಲಿ ಎಲ್.ಕೆ. ಅಡ್ವಾಣಿ ಅವರು 3ನೇ ಅವಧಿಗೆ 12ನೇ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದರು. 1998ರಿಂದ 1999ರವರೆಗೆ ಎಲ್.ಕೆ. ಅಡ್ವಾಣಿ ಅವರು ಕೇಂದ್ರ ಗೃಹ ಖಾತೆ ಸಚಿವರಾಗಿದ್ದರು. 1999ರಲ್ಲಿ ಎಲ್.ಕೆ. ಅಡ್ವಾಣಿ ಅವರು 4ನೇ ಅವಧಿಗೆ 13ನೆಯ ಲೋಕಸಭೆಯ ಸದಸ್ಯರಾಗಿ ಮರು ಆಯ್ಕೆಯಾದರು. ಹೀಗೆ ನಿರಂತರ ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಂಡು ಅಡ್ವಾಣಿ ನಾಯಕನಾಗಿ ಗುರುತಿಸಿಕೊಂಡರು. ಅಕ್ಟೋಬರ್ 1999, ಮೇ 2004 ಎಲ್.ಕೆ. ಅಡ್ವಾಣಿ ಕೇಂದ್ರ ಗೃಹ ವ್ಯವಹಾರಗಳ ಸಚಿವರಾಗಿದ್ದರು. ಜೂನ್ 29, 2022ರಿಂದ
ಮೇ 2004ರವರೆಗೆ LK ಅಡ್ವಾಣಿಯವರು ಭಾರತದ ಉಪಪ್ರಧಾನಿಯಾಗಿದ್ದರು. ಜುಲೈ 1, 2002ರಿಂದ ಆಗಸ್ಟ್ 25, 2002ರವರೆಗೆ LK ಅಡ್ವಾಣಿಯವರು ಸಿಬ್ಬಂದಿ, ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿದ್ದರು. 2004ರಲ್ಲಿ LK ಅಡ್ವಾಣಿಯವರು 14ನೇ ಲೋಕಸಭೆಯಲ್ಲಿ 5ನೇ ಅವಧಿಗೆ ಮರು ಆಯ್ಕೆಯಾದರು. ವಿರೋಧ ಪಕ್ಷದ ನಾಯಕರಾದರು. ಆಗಸ್ಟ್ 5, 2006ರಿಂದ ಮೇ 2009ರವರೆಗೆ LK ಅಡ್ವಾಣಿಯವರು ಗೃಹ ವ್ಯವಹಾರಗಳ ಸಮಿತಿಯ ಸದಸ್ಯರಾಗಿದ್ದರು. ಹೀಗೆ ಸರ್ಕಾರದ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ LK ಅಡ್ವಾಣಿಯವರಿಗೆ ಸಲ್ಲುತ್ತದೆ. उन्होंने बड़ी बड़ी कविताएं बनाई हैं, गीत बनाए हैं वहाँ पर। जानवरों में भालू, नेताओं में लालू, सब्जी में आलू. ಡಿಸೆಂಬರ್ 15, 2009ರಂದು LK ಅಡ್ವಾಣಿಯವರು ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ನ ಪರಂಪರೆಯ ಗುಣಲಕ್ಷಣಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಜಂಟಿ ಸಂಸದೀಯ ಸಮಿತಿಯ ಸದಸ್ಯರಾದರು. ಜೂನ್ 10, 2013ರಂದು LK ಅಡ್ವಾಣಿಯವರು ಹೊಂದಿದ್ದ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿದರು. 2014ರ ಬಳಿಕ ಬಿಜೆಪಿಯ ಮಾರ್ಗದರ್ಶಕ ಮಂಡಳಿಯ ಸದಸ್ಯರಾಗಿದ್ದರು. ಬಿಜೆಪಿಯನ್ನು ಕಟ್ಟಲು ದೇಶಾದ್ಯಂತ ಗರ್ಜಿಸುತ್ತಿದ್ದ ಸಿಂಹವೊಂದು ಮೌನಕ್ಕೆ ಜಾರಿದಂತಾಯಿತು. ಆದರೂ ತನ್ನ ಜೀವನದುದ್ದಕ್ಕೂ ಬಿಜೆಪಿ ಪಕ್ಷಕ್ಕಾಗಿ ದುಡಿಯುತ್ತಲೇ ಬಂದು ಈಗಲೂ ಬಿಜೆಪಿಯಲ್ಲಿ ಗೌರವದ ನಾಯಕನಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇನ್ನು ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ದೇಶದ ಪರಮೋಚ್ಚ ಗೌರವವಾದ ಭಾರತ ರತ್ನ ನೀಡಿ ಗೌರವಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ 3ರಂದು ಘೋಷಣೆ ಮಾಡಿದ್ದಾರೆ. LK ಅಡ್ವಾಣಿಯವರಿಗೆ ಭಾರತ ರತ್ನ ನೀಡುವ ಮಾಹಿತಿ ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗಿದೆ. ನಾನು ಕೂಡ ಅವರೊಂದಿಗೆ ಮಾತನಾಡಿ ಈ ಗೌರವಕ್ಕೆ ಪಾತ್ರರಾಗಿದ್ದಕ್ಕೆ ಅಭಿನಂದಿಸಿದ್ದೇನೆ. ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಅವರೂ ಒಬ್ಬರು. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಸ್ಮರಣಾರ್ಹ. ತಳಮಟ್ಟದಲ್ಲಿ ಕೆಲಸ ಮಾಡುವುದರಿಂದ ಹಿಡಿದು ನಮ್ಮ ದೇಶದ ಉಪಪ್ರಧಾನಿಯಾಗಿ ದೇಶ ಸೇವೆ ಮಾಡುವವರೆಗಿನ ಜೀವನ ಅವರದು ಎಂದು ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. अपने एक महान सपूत पूर्व उप प्रधानमंत्री लाल कृष्ण आडवाणी जी को भारत रत्न देने का भी निर्णय लिया है. भारत के उप प्रधानमंत्री, गृह मंत्री एवं सूचना प्रसारण मंत्री के रूप में और दशकों तक एक निष्ठावान, जागरूक सांसद के रूप में आदरणीय आडवाणी जी ने देश की जो सेवा की है वो अप्रतिम है. आडवाणी जी का ये सम्मान इस बात का प्रतीक है कि राष्ट्र की सेवा में अपना जीवन खपाने वालों को राष्ट्र कभी भुलाता नहीं है. ರಾಜಕೀಯ ರಂಗದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಹಲವು ದಶಕಗಳ ಕಾಲ ಕಟ್ಟರ್ ಹಿಂದೂ ನಾಯಕನಾಗಿ ಹಿಂದೂ ಕಾರ್ಯಕರ್ತರಿಗೆ ಹುರಿದುಂಬಿಸುತ್ತಿದ್ದ LK ಅಡ್ವಾಣಿ ರಾಜಕೀಯ ಕ್ಷೇತ್ರದಲ್ಲಿ ಏಳು ಬೀಳಿನ ಹೋರಾಟದಲ್ಲಿರುವ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಭಾರತದ ರಾಜಕೀಯ ರಂಗದಲ್ಲಿ ತನ್ನದೇ ಛಾಪು ಮೂಡಿಸಿ ಸಚಿವರಾಗಿ ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ LK ಅಡ್ವಾಣಿಯವರಿಗೆ 96 ವರ್ಷ ತುಂಬಿದೆ. ಅವರ ಮುಂದಿನ ಜೀವನವು ಸುಖಮಯವಾಗಿರಲಿ. ಅಡ್ವಾಣಿಯವರ ರಾಜಕೀಯದ ಅನುಭವ, ಸೇವೆ, ಅವರ ಕಾರ್ಯವೈಖರಿ ಮತ್ತು ಅಡ್ವಾಣಿ ಯಶಸ್ಸಿನ ಚರಿತ್ರೆ ಯುವ ಜನರಿಗೆ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಸಾಮಾನ್ಯ ಕಾರ್ಯಕರ್ತನಾಗಿ RSS ಸೇರಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ರಾಜಕೀಯ ನಾಯಕನಾಗಿ ಮೆರೆದ LK ಅಡ್ವಾಣಿಯವರ ಯಶಸ್ಸಿನ ಚರಿತ್ರೆಯನ್ನು, ಈ ಚರಿತ್ರೆ ಎಲ್ಲ ಯುವ ಜನರಿಗೂ ಕೂಡ ಸ್ಫೂರ್ತಿಯಾಗಲಿ ಅನ್ನುತ್ತಾ ಇದಾಗಿತ್ತು ಈ ವಾರದ ಯಶಸ್ಸಿನ ಚರಿತ್ರೆ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.